ಎಲ್ರಿಗೂ ನಮಸ್ಕಾರ. ವಿಶೇಷವಂತ ಪೊಲಿಟಿಕಲ್ ಬೈಟ್ಗೆ ಸ್ವಾಗತ. ನಾನು ಪ್ರಮೋದ್. ರಾಜ್ಯದಲ್ಲಿ ಬಿಜೆಪಿ ಈಗ ತಾನೇ ವಿಪಕ್ಷವಾಗಿ ಸಂಘಟಿತವಾಗಿ ಹೋರಾಡೋದಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಬಿಜೆಪಿ ಮನೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಇದೆ. ಈಗಾಗಲೇ ನಿಮಗೂ ಕೂಡ ಗೊತ್ತಿರ್ಬೋದು, ಬಿಜೆಪಿ ಹಾಗೂ RSSನ ನಾಯಕರು ಒಂದು ವಿಶೇಷವಂತ ಸಭೆಯನ್ನು ಕೂಡ ಇತ್ತೀಚೆಗಷ್ಟೇ ಮಾಡಿದ್ರು. ಈ ಸಭೆ ಏನಾಯಿತು, ಹೇಗಾಯಿತು, ಯಾಕಾಯಿತು ಅನ್ನೋದು ಒಂದು ಭಾಗ ಆದರೆ, ಸಭೆಯೆಲ್ಲ ಏನೆಲ್ಲ ಚರ್ಚೆ ನಡೀತು ಅನ್ನೋದು ಕೂಡ ಮತ್ತೊಂದು ವಿಶೇಷವಂತ ಭಾಗ. ಇವತ್ತು ಈ ಸಭೆಗೆ ಏನು ಕಾರಣ ಅನ್ನೋದರ ಜೊತೆಗೆ ಈ ಸಭೆಯಲ್ಲಿ ಏನೆಲ್ಲ ನಡೀತು ಅನ್ನೋದರ ಒಂದು ಇನ್ಸೈಡ್ ಸುದ್ದಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಮೊದಲಿಗೆ ಈ ಸಭೆ ಏರ್ಪಡಿಸುವಂಥ ಕಾರಣ ಏನಿತ್ತು ಅಂತ ಒಂದು ಸನ್ನಿವೇಶ ಏನು ಎದುರಾಗಿತ್ತು ಅನ್ನೋದ್ರ ಬಗ್ಗೆ ಮೊದಲಿಗೆ ಮಾತಾಡೋಣ. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ವಿಜಯೇಂದ್ರ ಅವರು BJPಯ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗ್ತಾ ಇದ್ದಂತೆ ಅನೇಕ ಹಿರಿಯ ನಾಯಕರು, BJPಯ ಅನೇಕ ಹಿರಿಯ ನಾಯಕರು ಸಾಕಷ್ಟು ರೀತಿಯಲ್ಲಿ ಅಸಮಾಧಾನ ಖಂಡಿತವಾಗ್ಲೂ ಅವರಲ್ಲಿ ಉಂಟಾಗಿತ್ತು. ಯಾಕೆಂದರೆ ಈಗಾಗಲೇ ಅನೇಕರು ಹಿರಿಯರಿದ್ದಾರೆ, ಹಿರಿಯರಿಗೆ ಅವಕಾಶ ಕೊಡಬೇಕಿತ್ತು, ಅಥವಾ ಕೇವಲ ಒಂದು ಕುಟುಂಬಕ್ಕೆ ಮಾತ್ರ ಅಧಿಕಾರ ಕೊಡಲಾಗ್ತಾ ಇದೆಯಾ ಅನ್ನುವಂಥ ಒಂದು ಚರ್ಚೆ ಸಹಜವಾಗೇ ನಡೆದಿತ್ತು. ಆದರೆ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ, ಹೈಕಮಾಂಡ್ ಯಾರಿಗೆ ಮಣೆ ಹಾಕತ್ತೆ, ಯಾರಿಗೆ ಮನ್ನಣೆ ನೀಡುತ್ತೆ ಅದನ್ನು ಕೇಳಲೇಬೇಕಾಗತ್ತೆ. ಈ ಒಂದು ಕಾರಣಕ್ಕೋಸ್ಕರ ಅನೇಕ ಹಿರಿಯ ನಾಯಕರು ಸುಮ್ಮನೆ ಇದ್ದರು. ಆದರೆ ರಾಜಕೀಯ ಅನ್ನೋದೊಂದು ಹರಿಯುವಂಥ ನೀರಿನ ರೀತಿ, ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗುತ್ತೆ. ಹೀಗಾಗಿ ಯಾವತ್ತೂ ಸ್ಟ್ಯಾಗ್ನೆಂಟ್ ಆಗಿರಲ್ಲ, ಒಂದೇ ರೀತಿ ಇರಲ್ಲ, ಏನಾದರೂ ಬದಲಾವಣೆ ಆಗ್ತಾನೇ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ BJP ಮನೆಯಲ್ಲಾದಂಥ ಅನೇಕ ಬದಲಾವಣೆಗಳು, ಅಂದರೆ ನಿರ್ಧಾರ ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಏಕಪಕ್ಷೀಯವಾದಂಥ ನಿರ್ಧಾರ ಆಗ್ತಿದೆ ಅನ್ನುವಂಥದ್ದು ಇರ್ಬೋದು. ಅದೇ ರೀತಿ ಪಾದಯಾತ್ರೆ, ಮೈಸೂರು ಮೂಡ ಪಾದಯಾತ್ರೆ ಏನು ಮಾಡಿದ್ರು BJP, ಮೈಸೂರು ಚಲೋ, ಆ ವಿಚಾರದಲ್ಲೂ ಕೆಲವೊಂದಿಷ್ಟು ಅಸಮಾಧಾನಗಳು, ಬೇಕು ಬೇಡ ಈ ರೀತಿಯಾದಂಥ ಚರ್ಚೆ ಆಯಿತು. ಅನೇಕ ಹಿರಿಯ ನಾಯಕರಿಗೆ, ಅಂದರೆ ವಿಜಯೇಂದ್ರ ಅವರ ಬಣದ ಹೊರತಾಗಿ ಕೆಲ ನಾಯಕರು ಈಗ ಯಾಕೆ ಪಾದಯಾತ್ರೆ ಮಾಡಬೇಕು ಅಂತ ಒಂದು ಹಂತದಲ್ಲಿ ಪ್ರಶ್ನೆ ಮಾಡಿದ್ದೂ ಇದೆ. ಅದರ ಜೊತೆ ಕುಮಾರಸ್ವಾಮಿ ಅವರು ನೇರವಾಗಿಯೇ ಬೇಡ ಅನ್ನುವಂಥ ರೀತಿಯಲ್ಲೇ ಮಾತನಾಡಿಬಿಟ್ಟಿದ್ರು. ಇದನ್ನು ಹೊರತಾಗಿ ಪಕ್ಷದ ಒಳಗಡೆ ಪ್ರಮುಖವಾಗಿ ಪರಿಷತ್ನ ಆಯ್ಕೆ ವಿಚಾರ, ಅದೇ ರೀತಿ ಪರಿಷತ್ನ ವಿಪಕ್ಷ ನಾಯಕನ ಆಯ್ಕೆ ವಿಚಾರ, ಜೊತೆಗೆ ಲೋಕಸಭಾ ಚುನಾವಣೆ ಫಲಿತಾಂಶ, ಈ ಮೂರು ವಿಚಾರಗಳನ್ನು, ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಫಲಿತಾಂಶ, ಎಲ್ಲ ವಿಚಾರವನ್ನು ಮುಂದಿಟ್ಕೊಂಡು ಅಂತಿಮವಾಗಿ BJPಯ ಬಂಡಾಯ ನಾಯಕರು ಯಾರಿದ್ದಾರೆ ಅವರು RSSನ ಕದ ತಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಮೊನ್ನೆ ತಾನೇ ನಡೆದಿದ್ದು, ಅಂದರೆ ಸೆಪ್ಟೆಂಬರ್ 12ನೇ ತಾರೀಕು ನಡೆದಂಥ ಒಂದು ಸಭೆ ಇದೆ. ಈ ಸಭೆ ಆಗಸ್ಟ್ 14ನೇ ತಾರೀಕೇ ನಡೀಬೇಕಾಗಿತ್ತು. ಅನೇಕ ಹಿರಿಯ ನಾಯಕರು, ಸುನಿಲ್ ಕುಮಾರ್, ಯತ್ನಾಳ್, ಇನ್ಫ್ಯಾಕ್ಟ್ ರಮೇಶ್ ಜಾರಕಿಹೊಳಿ, ಅದೇ ರೀತಿ ಪ್ರತಾಪ್ ಸಿಂಹ, ಎಲ್ಲ ನಾಯಕರು RSS ನಾಯಕರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲೇ ಇದ್ದರು. ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ, ನಾವೇನಾದರೂ ಮಾಡಲೇಬೇಕಾಗಿದೆ, ಪಕ್ಷವನ್ನು ಸಂಘಟಿಸುವಂಥ ನಿಟ್ಟಿನಲ್ಲಿ ಯಾರು ಪಕ್ಷನಿಷ್ಠರಿದ್ದಾರೆ, ಯಾರು ಹಿಂದುತ್ವಕ್ಕೆ ನಿಷ್ಠೆ ತೋರಿಸ್ತಾರೆ, ಯಾರು ಪ್ರಾಮಾಣಿಕರಿದ್ದಾರೆ, ಕಾರ್ಯಕರ್ತರಾಗಿ ಯಾರು ಮೇಲ್ಗಡೆ ಬಂದಿದ್ದಾರೆ ಅಂಥವ್ರಿಗೂ ಕೂಡ ಮನ್ನಣೆ ನೀಡಿ ಅನ್ನುವಂಥ ಒಂದು ವಾದವನ್ನು ಎಲ್ಲ ನಾಯಕರು ಹೇಳ್ತಾನೆ ಇದ್ದರು. ಅಫ್ಕೋರ್ಸ್ ವಿಜಯೇಂದ್ರ ಅವರು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದರೆ ಸಾಕಷ್ಟು ಆರೋಪಗಳಿದ್ದರೂ ಕೂಡ ಪಕ್ಷವನ್ನು ಸಂಘಟನೆ ಮಾಡೋ ನಿಟ್ಟಿನಲ್ಲಿ, ಅಥವಾ ಪಕ್ಷವನ್ನು ಕಾರ್ಯರೂಪದಲ್ಲಿ ಅಥವಾ ಕಾರ್ಯಗತವಾಗಿ ಆ್ಯಕ್ಟಿವ್ ಆಗಿಡುವಂಥ ನಿಟ್ಟಿನಲ್ಲಿ, ಕಾರ್ಯಕರ್ತರನ್ನ ಆ್ಯಕ್ಟಿವ್ ಆಗಿರುವಂಥ ನಿಟ್ಟಿನಲ್ಲಿ ಅನೇಕ ಪ್ರೋಗ್ರಾಮ್ಗಳನ್ನು ಹಾಕ್ಕೊಂಡಿದ್ದಾರೆ. ಅದು ಅಲ್ಲಗಳಿದಕ್ಕಾಗಲ್ಲ. ಒಂದು ಮೂಡಾ ಪಾದಯಾತ್ರೆ ಯಶಸ್ಸಿನ ಬಗ್ಗೆ ಸಾಕಷ್ಟು ಆಕ್ಷೇಪ, ಪ್ರಶ್ನಾರ್ಹ ಚಿಹ್ನೆಗಳನ್ನು ಅನೇಕರು ಹಾಕಿದ್ರೂ ಕೂಡ ಆ ಒಂದು ಪಾದಯಾತ್ರೆಯಿಂದ ಸಹಜವಾಗಿ ಕಾರ್ಯಕರ್ತರಿಗೆ, ಅಟ್ಲೀಸ್ಟ್ ಹಳೆ ಮೈಸೂರು ಭಾಗದ ಕಾರ್ಯಕರ್ತರಿಗೆ ಒಂದು ಹೊಸ ಹುರುಪನ್ನು ತಂದುಕೊಟ್ಟು ಸುಳ್ಳಲ್ಲ. ಅದರ ಜೊತೆಗೆ ಏನಾದರೂ ಮಾಡ್ಬೋದು, ಹೊಸತನದಿಂದ ಕೂಡಿರುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು ಅನ್ನುವಂಥದ್ದು ಕೂಡ ಸಂದೇಶ ಕೊಟ್ಟಂಗಾಯಿತು. ಇದರ ಜೊತೆಗೆ ಬೇರೆ ಆ್ಯಕ್ಟಿವಿಟಿಗಳನ್ನು ಕೂಡ, ಅಂದರೆ ಪಕ್ಷದ ಹೋರಾಟಗಳಿರ್ಬೋದು, ಅದೇ ರೀತಿ ಬೇರೆ ವಲಯಗಳಲ್ಲಿ ಅಥವಾ ಬೇರೆ ವಿಭಾಗಗಳಲ್ಲಿ ಪಕ್ಷವನ್ನು ಸಂಘಟಿಸುವಂಥ ದೃಷ್ಟಿಯಲ್ಲಿರ್ಬೋದು, ಇದೆಲ್ಲವೂ ಕೂಡ ಒಂದು ಚರ್ಚೆ ಆಗಿದೆ. ಹೀಗಾಗಿ ಆದರೆ ಪಕ್ಷದಲ್ಲಿ ಆರ್ಗನೈಸೇಷನ್ ಅಂತ ಬಂದಾಗ, ಸಂಘಟನೆ ಅಂತ ಬಂದಾಗ ಎಲ್ಲರನ್ನು ಕೂಡ ಒಂದಾಗಿ ಕರ್ಕೊಂಡು ಹೋಗ್ತಾ ಇಲ್ಲ ವಿಜಯೇಂದ್ರ ಅವರು ಅನ್ನುವಂಥದ್ದು ಅನೇಕರು ಮಾಡ್ತಾ ಇರುವಂಥ ಆರೋಪ. ಪ್ರಮುಖವಾಗಿ ನಾವು ಮೂಲ BJPಗರು ಅಂತ ಹೇಗೆ ಹೇಳ್ತೀವೋ ಅದೇ ರೀತಿ ಪಕ್ಷನಿಷ್ಠರು ಅಂತ ಹೇಳ್ಕೊಳ್ಳುವಂಥ ಯತ್ನಾಳ್ ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಇವರೆಲ್ಲರೂ ಕೂಡ ಮಾಡ್ತಾ ಇರುವಂಥ ಆರೋಪ. ಇನ್ಫ್ಯಾಕ್ಟ್ ಕೆಲ ದಿನಗಳಿಂದಷ್ಟೇ ಈ ಬಂಡಾಯದ ನಾಯಕರು ಯಾರಿದ್ದಾರೆ, ಕುಮಾರ್ ಬಂಗಾರಪ್ಪ ಸೇರಿದಂತೆ, ಈ ಯತ್ನಾಳ್ ಅವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಒಂದು ಸಭೆ ಮಾಡಿ ಇದೆಲ್ಲವೂ ಕೂಡ ಚರ್ಚೆ ಮಾಡಿದ್ರು. ಇನ್ಫ್ಯಾಕ್ಟ್ ಈ ಸಭೆ ಸೇರೋದಕ್ಕೆ ಏನು ಕಾರಣ ಅಂದರೆ, ಲೋಕಸಭೆ ಫಲಿತಾಂಶದಲ್ಲಿ ಒಂದು ಅನೇಕರಿಗೆ ಟಿಕೆಟ್ ಕೈ ತಪ್ಪಿತ್ತು. ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಕೈ ತಪ್ಪಿತ್ತು, ಅದೇ ರೀತಿ ಪ್ರತಾಪ್ ಸಿಂಹ ಅವರಿಗೂ ಕೂಡ ಟಿಕೆಟ್ ಕೈ ತಪ್ಪಿತ್ತು. ಎಲ್ಲ ಕಾರಣಗಳಿತ್ತು. ಅಂದರೆ ಪಕ್ಷವನ್ನು ಸರಿಯಾದ ರೀತಿಯಲ್ಲಿ ಕೊಂಡೊಯ್ತಲ್ಲ ಅನ್ನುವಂಥ ಆರೋಪ ಮಾಡ್ತಾ ಇರೋರು ನೊಂದಿದ್ರು. ಜೊತೆಗೆ ಪಕ್ಷದಲ್ಲಿ ಆರ್ಗನೈಸೇಷನ್ಸಲ್ಲಿ, ಅಂದರೆ ಸಂಘಟನೆಯಲ್ಲಿ ಸರಿಯಾದಂಥ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಆಯಕಟ್ಟಿನ ಜಾಗದಲ್ಲಿ, ಉದಾಹರಣೆಗೆ ಪ್ರಧಾನ ಕಾರ್ಯದರ್ಶಿ ಅನ್ನುವಂಥ ಒಂದು ಆಯಕಟ್ಟಿನ ಹುದ್ದೆನಿದೆ, ಅದರಲ್ಲಿ ಪಕ್ಷಕ್ಕಾಗಿ ದುಡ್ದೋರಂಥ ಅಥವಾ ಆ ಸ್ಟೇಚರ್ ಇರುವಂಥ ವ್ಯಕ್ತಿಗಳನ್ನು ಇಟ್ಟಿಲ್ಲ ಅನ್ನುವಂಥ ಗಂಭೀರ ಆರೋಪ ಕೂಡ ಇತ್ತು. ಎಲ್ಲ ಅಸಮಾಧಾನ ಏನಿತ್ತು, ಅಸಮಾಧಾನದ ಕಟ್ಟೆ ಹೊಡೆದಿತ್ತು. ಈ ಒಂದು ಕಾರಣಕ್ಕೋಸ್ಕರ ಸಭೆ ಆಗಲೇಬೇಕು ಅಂತ ಎಲ್ಲ ನಾಯಕರು ಪಟ್ಟಿಡಿದ್ರು. ಹಾಗಂತ RSS ಏನು ನೇರವಾಗಿ ಅವ್ರು ಹೇಳ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಸಭೆ ಮೇಲೆ ಸಭೆ ಮಾಡಲಿಲ್ಲ. ಆಯಿತು, ನಿಮಗೆಲ್ಲ ಅಸಮಾಧಾನ ಇದೆ, ಬನ್ನಿ ಮಾತಾಡ್ಬೋಣ ಅಂತ ಖಂಡಿತವಾಗ್ಲೂ ಹೇಳಿಲ್ಲ. ಎಲ್ಲ ನಾಯಕರನ್ನು, BJPಯ ಎಲ್ಲ ಹಿರಿತಲೆಗಳನ್ನು, ಸುಮಾರು 40ಕ್ಕೂ ಹೆಚ್ಚು ಹಿರಿಯ ನಾಯಕರು ಯಾರಿದ್ದಾರೆ ಆ ಎಲ್ಲ ನಾಯಕರ ಜೊತೆಗೆ ಮೊದಲಿಗೆ 1-to-1 ಸಭೆಯನ್ನು ನಡೆಸಿದೆ. ನೇರವಾಗಿ ಮಾತನಾಡ್ತಾ ಸಭೆಯಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಒಂದು ಕಡೆಗೆ BJPಯ ನಾಯಕರು ಬಿಟ್ಬಿಡೋಣ,
RSSನ ಹಿರಿಯರಂಥ ಮುಕುಂದ್ ಸೇರಿದಂತೆ ಇನ್ನಿತರ ನಾಯಕರು ಇದ್ದರು. ಮುಕುಂದ್ ಇರ್ಬೋದು, ಸುಧೀರ್ ಇರ್ಬೋದು, ಅದೇ ರೀತಿ ತಿಪ್ಪೇಸ್ವಾಮಿ ಅವರು ಇರ್ಬೋದು. ಇನ್ಫ್ಯಾಕ್ಟ್ BL ಸಂತೋಷ್ ಸಂಘದಿಂದನೇ ಬಂದಂಥವರು. ಅವರೀಗ BJPಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಹಂತದಲ್ಲಿ ಅವ್ರವ್ರದೇ ಆದಂಥ ನೆಟ್ವರ್ಕಲ್ಲಿ ಎಲ್ಲರ ಜೊತೆಗೆ ಮಾತನಾಡಿದ್ದಾರೆ, ಏನು ಮಾಡಬೇಕು, ಹೇಗೆ ಮಾಡಬೇಕು. ಜೊತೆಗೆ ಅಂತಿಮವಾಗಿ ಸಭೆ ಮಾಡುವಂಥ ಉದ್ದೇಶ ಕೇವಲ ಪರಸ್ಪರ ಬೈದಾಡೋದಾಗಿರಬಾರ್ದು, ಅದಕ್ಕೆ ಒಂದು ಸೊಲ್ಯೂಷನ್ ಕಂಡಿರುವಂಥದ್ದು ಇರ್ಬೋದು. ನಾವು ಇವತ್ತೇನೋ ಮಾತಾಡ್ತೀವಿ, ಆದರೆ ಅಂತಿಮವಾಗಿ ಆ ಮಾತಿನಿಂದ ಏನಾದ್ರು ಫಲ ಸಿಕ್ಕರೆ, ಪಕ್ಷಕ್ಕೆ ಉಪಕಾರ ಆದರೆ, ಕಾರ್ಯಕರ್ತರಿಗೆ ನಾಯಕರಿಗೆ ಅದರಿಂದ ಏನಾದ್ರು ಔಟ್ಪುಟ್ ಸಿಕ್ಕರೆ ಆಗ ಸಭೆ ಮಾಡಿದ್ದಕ್ಕೆ ಒಂದು ಅರ್ಥ ಇರುತ್ತೆ ಅನ್ನುವಂಥದ್ದು RSSನ ನಿಲುವಾಗಿತ್ತು. ಹೀಗಾಗಿ ಸುಮಾರು 2 ತಿಂಗಳ ಕಾಲ ಎಲ್ಲ ನಾಯಕರ ಜೊತೆಗೆ 1-to-1 ಮೀಟಿಂಗ್ ಆಗಿ ಏನೆಲ್ಲ ಆಗಿದೆ ಅನ್ನೋದರ ಆ ಒಂದು ಘಟನೆಯನ್ನು ಮೊದಲೇ ತೆಗೆದುಕೊಂಡ್ರು. ಹೀಗಾಗಿ ಆ ಘಟನೆ ವಿವರ ಸಿಗ್ತಾ ಇದ್ದಂತೆ ಸೆಪ್ಟೆಂಬರ್ 12ನೇ ತಾರೀಕು ಒಂದು ಮೀಟಿಂಗನ್ನು ಮಾಡಿದ್ದಾರೆ. ಇನ್ನು ಮೀಟಿಂಗ್ನ ಇನ್ಸೈಡ್ ಬಗ್ಗೆ ಮಾತಾಡೋಣ. ವಿಶೇಷವಾಗಿ ಸಭೆಗಳಾಗ್ತವೆ BJPಯಲ್ಲಿ. ಶಿಸ್ತಿನ ಪಕ್ಷ, ಕೋರ್ ಕಮಿಟಿ ಸಭೆಯಲ್ಲಿ ನಾಯಕರು ಏನು ಹೇಳ್ತಾರೋ ಅದನ್ನು ಕೇಳ್ತಾರೆ, ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ, ಕಾರ್ಯಕರ್ತರಿಗೂ ಕೂಡ ಜವಾಬ್ದಾರಿಯನ್ನು ಕೊಡ್ತಾರೆ. ಆದರೆ ಮೊನ್ನೆ 40 ಜನರ ವಿಶೇಷ BJP ನಾಯಕರು ಹಾಗೆಯೇ RSS ನಾಯಕರ ಸಭೆಯಲ್ಲಿ ಒಂದು ಬೇರೆದೇ ರೀತಿಯಂಥ ಒಂದು ವಾತಾವರಣವಿತ್ತು. ಸಾಮಾನ್ಯವಾಗಿ BJPಯ ಸಭೆ ಅಂದರೆ ಹಿರಿಯರು ಮಾತಾಡೋದನ್ನ ಕೇಳಿಸ್ತಾರೆ. ಆದರೆ ಈ ಒಂದು ಸಭೆಯಲ್ಲಿ ಹಿರಿಯರೇ ಕಿರಿಯನ ವಿರುದ್ಧ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಒಂದು ಹಂತದಲ್ಲಿ ಏರು ಧ್ವನಿಯಲ್ಲೂ ಕೂಡ ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾರ್ಯಾರು ಏನು ಹೇಳಿದ್ರು ಅಂತ ವಿವರವಾಗಿ ಹೇಳೋದಕ್ಕಿಂತ ಆಗಿರುವಂಥ ಹೈಲೈಟ್ಸ್ಗಳನ್ನು ನಾನು ಹೇಳಬಲ್ಲೆ. ಯಾಕೆಂದರೆ ಮೊದಲನಾಗಿ ವಿಜಯೇಂದ್ರ ಅವ್ರ ಬಗ್ಗೆ ಮಾತನಾಡ್ತಾ ಅರವಿಂದ್ ಲಿಂಬಾವಳಿಯವರು ಸೇರಿದಂತೆ ಅನೇಕ ಹಿರಿಯ ನಾಯಕರು ಎಲ್ಲೋ ವಿಜಯೇಂದ್ರ ಅವರು ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇಲ್ಲ, ಪೊಲಿಟಿಕಲ್ ಮೆಚುರಿಟಿ ತೋರಿಸ್ತಾ ಇಲ್ಲ ಅವರು, ಈವನ್ ಕಾರಣಕ್ಕೋಸ್ಕರ ಅವರನ್ನು ಬದಲಾಯಿಸೇ ಬಿಡಿ ಅಂತ ಒತ್ತಾಯ ಮಾಡಿದರು. ಇನ್ನು ಯತ್ನಾಳ್ ಅವರು ಮೊದಲಿಂದಲೂ ಕೂಡ ಆರೋಪ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ DK ಶಿವಕುಮಾರ್ ಅವರು ಹಿಂದೆ ಒಂದು ಸಾರ್ವಜನಿಕ ಸಭೆಯಲ್ಲಿ ನೇರವಾಗಿ ಮಾತನಾಡಿದರು, ವಿಜಯೇಂದ್ರ ಅವರ ವಿರುದ್ಧವೇ ಮಾತನಾಡಿದರು. ಅವ್ರು ಏನಪ್ಪ ಹೇಳಿದರು ಅಂದರೆ, ಈಗ ವಿಜಯೇಂದ್ರ ಅವರು ಏನು ಶಾಸಕರಾಗಿದ್ದಾರೆ ಅದು ಕಾಂಗ್ರೆಸ್ ಕೊಟ್ಟಂಥ ಭಿಕ್ಷೆ ಅಂತ. ಇದೇ ವಿಚಾರವನ್ನು ಮೊನ್ನೆ ನಡೆದಂಥ ಸಭೆಯಲ್ಲೂ ಕೂಡ ಅವರು ಪ್ರಸ್ತಾಪವನ್ನು ಮಾಡಿದ್ರು. ಪ್ರಸ್ತಾಪ ಮಾಡಿ ಈ ರೀತಿ ನೇರವಾಗಿ DK ಶಿವಕುಮಾರ್ ಅವರೇ ನಿಮ್ಮ ವಿರುದ್ಧ ಮಾತನಾಡ್ತಾ ಇದ್ರು ಕೂಡ ಯಾಕೆ ನೀವು ಅದಕ್ಕೆ ಪ್ರತ್ಯುತ್ತರ ಕೊಡ್ತಾ ಇಲ್ಲ, ಯಾಕೆ ಅದನ್ನು ಏನು ಕೌಂಟ್ರೇ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟರು. ಅದರ ಜೊತೆಗೆ ಪಕ್ಷದಲ್ಲಿ ಒಂದು ಕುಟುಂಬದ ಜೊತೆಗೇ ಅಧಿಕಾರ ಇರಬಾರ್ದು, ಅಧಿಕಾರ ಇದ್ದರೆ ಕಾರ್ಯಕರ್ತರಿಗೆ ಎಲ್ಲಿ ಲಾಭ ಸಿಗುತ್ತೆ, ಕಾರ್ಯಕರ್ತರಿಗೆ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮುಂದೆ ಇಟ್ಟರು. ಇನ್ನು ಪ್ರತಾಪ್ ಸಿಂಹ ಅವರು ಕೂಡ ಇದೇ ವಿಚಾರವನ್ನು ಮುಂದಿಟ್ಟರು ಅಂತ ಹೇಳಲಾಗ್ತಾ ಇದೆ. ಕಾರ್ಯಕರ್ತರಾಗಿ ಬಂದಿದ್ದೀವಿ, ಕಾರ್ಯಕರ್ತರಾಗಿ ದುಡ್ತೀವಿ, ಪಕ್ಷಕ್ಕೆ ನಿಷ್ಠರಾಗಿರ್ತೀವಿ, ಒಂದೇ ಕುಟುಂಬದವರಿಗೆ ಅಧಿಕಾರವನ್ನು ಕೊಟ್ಟರೆ ಏನು ಮಾಡ್ಬೋದು, ಮುಂದೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಒಂದು ಹಂತಕ್ಕೆ ತುಂಬ ಸಿಟ್ಟಾಗಿ ಭಾವುಕರಾಗಿ ಕೂಡ ಪ್ರತಾಪ್ ಸಿಂಹ ಅವರು ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಹಜವಾಗಿ ಅರ್ಥ ಮಾಡ್ಕೋಬೋದಾಗತ್ತೆ. ಯಾಕೆಂದರೆ ಹಿಂದುತ್ವಕ್ಕೆ ಕಟ್ಟುನಿಟ್ಟಿನ ಬದ್ಧತೆಯನ್ನು ತೋರಿಸ್ತಾ ಬಂದಿದ್ದೀವಿ. ಜೊತೆಗೆ ಇವತ್ತೇನಾದರೂ ಲಿಂಗಾಯತ ನಾಯಕರು ಅಂತ ಇದ್ದರೆ ಕೇವಲ ಒಬ್ಬರೇ ಅಲ್ಲ, ಯತ್ನಾಳ್ ಕೂಡ ಹಿಂದುತ್ವದ ಕಟುವಾದಂಥ ನಾಯಕರು, ಜೊತೆಗೆ ಲಿಂಗಾಯತ ನಾಯಕರು ಕೂಡ ಹೌದು ಅನ್ನುವಂಥ ಮಾತನ್ನು ಪ್ರತಾಪ್ ಸಿಂಹ ನೇರವಾಗಿ ಸಭೆಯಲ್ಲಿ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ರಮೇಶ್ ಜಾರಕಿಹೊಳಿ ವಿಚಾರಕ್ಕೆ ಬರೋಣ. ರಮೇಶ್ ಜಾರಕಿಹೊಳಿ, ನಾನು ಪಕ್ಷಕ್ಕೆ ಬಂದಿರೋದೇ ಯಡಿಯೂರಪ್ಪನವ್ರ ಕಾರಣದಿಂದ, ಯಡಿಯೂರಪ್ಪನವರೇ ನನ್ನನ್ನು ಪಕ್ಷಕ್ಕೆ ಕರೆತಂದಿದ್ದು. ಆದರೆ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಅಷ್ಟು ಖುಷಿ ತರ್ತಾ ಇಲ್ಲ, ಸಮಾಧಾನ ತರ್ತಾ ಇಲ್ಲ, ಎಲ್ಲೋ ಒಂದು ಕಡೆಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಲಾಗ್ತಾ ಇರುವಂಥ ಆರೋಪವನ್ನು ಮಾಡಿದ್ರು ಅನ್ನುವಂಥದ್ದು ನಮಗೆ ಸಿಗ್ತಾ ಇರುವಂಥ ಮಾಹಿತಿ. ಹೀಗಾಗಿ ಸಂಘದ ನಾಯಕರು ಕೂಡ ಈ ಎಲ್ಲ ಮಾತುಗಳನ್ನು ಗಮನಿಸಾದ ಮೇಲೆ, ಇನ್ಫ್ಯಾಕ್ಟ್ ಯಾರ್ಯಾರು ಏನೇನು ಮಾತಾಡ್ರು ಅಂಥ ಸಂದರ್ಭದಲ್ಲೂ ಕೂಡ ಒಂದು ಸಂದೇಶವನ್ನು ಕೊಟ್ಟರು. ಯಾರು ಏನೇ ಮಾಡಿ, ಎಲ್ಲೇ ಹೋಗಿ, ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡಿ, ಅದರ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಕಾರ್ಯಕ್ರಮಗಳನ್ನು ಯಾರೂ ಕೂಡ ಮಾಡಬಾರ್ದು ಅನ್ನುವಂಥ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟರು. ಅದ್ರ ಜೊತೆಗೇ ಅಲ್ಲಿ ರಾಜ್ಯ ನಾಯಕತ್ವಕ್ಕೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ BJPಯ ರಾಜ್ಯಾಧ್ಯಕ್ಷರಾಗಿ ಅನೇಕರು ಕೆಲಸ ಮಾಡಿದ್ದಾರೆ, ಹಿರಿಯರು ಕೆಲಸ ಮಾಡಿದ್ದಾರೆ. ಹೀಗಾಗಿ ರಾಜ್ಯಾಧ್ಯಕ್ಷರಾಗಿದ್ದವರು ಏನು ಕೆಲಸ ಮಾಡ್ತಾರಲ್ಲ, ಅವರು ಎಲ್ಲರನ್ನೂ ಕೂಡ ಜೊತೆಗೆ ಕರ್ಕೊಂಡೋಗಿ ಮಾತನಾಡಬೇಕಾಗತ್ತೆ, ಜೊತೆಗೆ ಕರ್ಕೊಂಡೋಗಿ ಅವರನ್ನು ಬಳಸ್ಕೋಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳೋದು. ಕೇವಲ ಶಾಸಕರಷ್ಟೇ ಅಲ್ಲ, ವಿಧಾನ ಪರಿಷತ್ನ ಸದಸ್ಯರಷ್ಟೇ ಅಲ್ಲ, ಹಿರಿಯ ನಾಯಕರೇ ಅಲ್ಲ, ಅನೇಕ ಮಾಜಿ ಶಾಸಕರಿದ್ದಾರೆ, ಅನೇಕ ಹಿರಿಯ ಕಾರ್ಯಕರ್ತರೇ ಇದ್ದಾರೆ. BJPಯಲ್ಲಿ ಮೈಯಲ್ಲಿ ಬಟ್ಟೆ ಇಲ್ದಿದ್ರು ಕೂಡ ಕೈಯಲ್ಲಿ BJP ಬಾವುಟವನ್ನು ಹಿಡ್ಕೊಂಡು ಮುಂದೆ ಹೋದಂಥ ಅನೇಕ ನಾಯಕರಿದ್ದಾರೆ, ಅನೇಕ ಕಾರ್ಯಕರ್ತರೇ ಇದ್ದಾರೆ. ಹೀಗಾಗಿ ಅಂಥವರನ್ನು ಕೂಡ ಕರೆದು ಅವರ ಅನುಭವವನ್ನು ನೀವು ಅವರ ಸಲಹೆ ರೂಪದಲ್ಲಿ ಪಡೆದುಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಟ್ಟರು. ಜೊತೆಗೆ ಇದೇ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಕೂಡ ಸಭೆಗೆ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ವಿಜಯೇಂದ್ರ ಅವರು ಕೂಡ ಮಾತನಾಡ್ತಾ ಒಂದು ವಿಶೇಷವಾದಂಥ ಮಾತುಗಳನ್ನು ಹೇಳಿದ್ರು. ಪ್ರಮುಖವಾಗಿ, ಇವತ್ತು ನಾನು ಎಲ್ಲರನ್ನೂ ಕೂಡ ಒಟ್ಟಾಗಿ ಕರ್ಕೊಂಡು ಹೋಗೋದಕ್ಕೆ ಸಿದ್ಧನಿದ್ದೀನಿ, ಒಟ್ಟಾಗಿ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದೀನಿ. ಆದರೆ ಹಿರಿಯರು ಅನ್ನೋರು ನನಗೆ ಸಹಕಾರ ಕೊಡ್ತಾ ಇಲ್ಲ, ಹಿರಿಯರು ಅಂತ ಹೇಳೋರು ಯಾರು ಕೂಡ ನನ್ನ ಜೊತೆಗೇ ಬರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾನು ಏನು ಮಾಡೋದಕ್ಕಾಗತ್ತೆ? ಈ ಕ್ಷಣಕ್ಕೂ ಕೂಡ ನಾನು ಯಾವುದೇ ರೀತಿಯಾದಂಥ ವ್ಯಕ್ತಿಗತವಾಗಿ ಯಾರನ್ನಾರು ದೂಷಿಸಬೇಕು, ಯಾರಿಗಾರು ತೊಂದರೆ ಕೊಡಬೇಕು, ಯಾರನ್ನಾರು ಟಾರ್ಗೆಟ್ ಮಾಡಬೇಕು ಅಂತ ಯಾವುದೇ ರೀತಿಯಂಥ ನಿರ್ಧಾರಗಳಾಗಲಿ, ಒಲವಾಗಲಿ, ಇಚ್ಛೆ ಆಗಲಿ ಖಂಡಿತವಾಗ್ಲೂ ಇಲ್ಲ ನನಗೆ. ಆದರೆ ನಾನೇನೇ ಇದ್ದರೂ ಕೂಡ ಎಲ್ಲರನ್ನೂ ಕರೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಿದ್ರು ಕೂಡ ಅವರೇ ನಮ್ಮ ಜೊತೆ ಬರ್ತಾ ಇರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಅದರ ಜೊತೆಗೆ ಹಿಂದೆ ಆದಂಥ ಅನೇಕ ಘಟನೆಗಳನ್ನು, ಉದಾಹರಣೆಗೆ ವಿಧಾನಸಭೆ ನಡೀತಾ ಇರುವಂಥ ಸಂದರ್ಭದಲ್ಲೇ ಮೂಡಾ ಪಾದಯಾತ್ರೆನ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿತ್ತು. ಆ ಸಂದರ್ಭ
ಸಂದರ್ಭದಲ್ಲಿ ಯತ್ನಾಳ್ ಅವರಿಗೆ ನೇರವಾಗಿ ಹೋಗಿ ಕರೆಯಲಾಯಿತು. ಯತ್ನಾಳ್ ಅವರೇ ಬನ್ನಿ ನಮ್ಮ ಜೊತೆಗೆ ಒಂದು ಸಭೆ ಮಾಡೋಣ, ಇದ್ರ ಬಗ್ಗೆ ನಿರ್ಧಾರ ಮಾಡೋಣ ಅಂತ ಹೇಳಲಾಯಿತು. ಆದರೆ ಯತ್ನಾಳ್ ಅವರು ಏನೂ ಕೂಡ ಮಾತೇ ಆಡಲಿಲ್ಲ, ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ. ವಿಧಾನಸಭೆಯ ಲಾಂಜಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಕೂತ್ಕೊಂಡ್ಬಿಟ್ರು ಅಂತ ಇದೇ ವಿವರಗಳನ್ನು ಕೂಡ ನೀಡಲಾಯಿತು, ಉದಾಹರಣೆಯನ್ನು ಕೂಡ ನೀಡಲಾಗಿತ್ತು. ಅಂದರೆ ಅನೇಕ ನಾಯಕರನ್ನ ನಾನು ಕರೆದ್ರೂ ಕೂಡ ಅವರೇ ಬರ್ತಾ ಇಲ್ಲ, ನಾವೇನು ಮಾಡೋದಕ್ಕಾಗತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಜೊತೆಗೆ ಇದುವರೆಗೂ ನಾನು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ, ನನ್ನ ವ್ಯಕ್ತಿಗತ ಲಾಭಕ್ಕೋಸ್ಕರ ಖಂಡಿತವಾಗ್ಲೂ ಮಾಡಲಿಲ್ಲ, ನಾನೊಬ್ಬ ನಾಯಕ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಖಂಡಿತವಾಗ್ಲೂ ಮಾಡಲಿಲ್ಲ. ನಾನು ಏನೇ ಮಾಡಿದರೂ ಕೂಡ ಪಕ್ಷದ ಹಿತದೃಷ್ಟಿಯಿಂದ ಮಾಡಿದ್ದೀನಿ. ಜೊತೆಗೆ ಪಕ್ಷದ ಹೈಕಮಾಂಡ್ ಏನು ಹೇಳುತ್ತಲ್ಲ, ಪಕ್ಷದ ಹೈಕಮಾಂಡ್ ಹೇಳಿದ್ದನ್ನೇ ನಾನು ಕಾರ್ಯಗತ ರೂಪಿಸಿದ್ದೇನೆ ಬಿಟ್ಟರೆ ನನ್ನ ವ್ಯಕ್ತಿಗತವಾಗಿ ಏನೋ ಒಂದು ಮಾಡಿದ್ದೀನಿ ಅಥವಾ ವ್ಯಕ್ತಿಗತವಾದಂಥ ನಿರ್ಧಾರವನ್ನು ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕೂಡ ವಿಜಯೇಂದ್ರ ಅವರು ಸಭೆಗೆ ತಿಳಿಸಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಫ್ಕೋರ್ಸ್ ಎರಡೂ ಬಣಗಳು ಅವ್ರದ್ದೇ ಆದಂಥ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತವೆ. ಬಣ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಬಣ ಇದೆ. ಬಣ ಇಲ್ಲದ BJP ಸದ್ಯಕ್ಕಂತೂ ಖಂಡಿತವಾಗ್ಲೂ ಇಲ್ಲ. ಅಥವಾ ಯತ್ನಾಳ್ ಅವರ ಬಣ ನೇರವಾಗಿ ಹೇಳ್ತಾ ಇಲ್ಲ ವಿಜಯೇಂದ್ರ ಅವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು ಅಂತ, ಅಥವಾ ವಿಜಯೇಂದ್ರ ಅವರ ಬಣ ಕೂಡ ನೇರವಾಗಿ ಹೇಳ್ತಿದ್ದು ಇಲ್ಲ ನಮ್ಮ ಪರವಾಗಿ ಎಲ್ಲರೂ ಕೂಡ RSSನ ನಾಯಕರು ಗಟ್ಟಿಯಾಗಿ ಹಾಗೂ ಕೇಂದ್ರದ ನಾಯಕರು ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನುವಂಥ ಮಾತನ್ನು ವಿಜಯೇಂದ್ರದ ಅವರ ಬಣ ಅಥವಾ ಅವರ ಆಪ್ತರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಸಭೆಯೊಳಗಡೆ ಆದಂಥ ವಿಚಾರ. ಇನ್ನು ಇವರಿಬ್ಬರ ಬಣದ ವಿಚಾರ ಹೊರತಾಗಿ RSS ನಾಯಕರು ಏನು ಹೇಳಿದ್ರು ಅಂದರೆ, RSS ನಾಯಕರು ಸಹಜವಾಗಿ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಎಲ್ಲರ ಮಾತುಗಳನ್ನು ಆಲಿಸಿದ ಬಳಿಕ ನೇರವಾಗಿ ಹೇಳಿರುವಂಥದ್ದು, ಹಿಂದೆ ಕೂಡ ಅನೇಕ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಮುಂದೆ ಕೂಡ ಅನೇಕ ರಾಜ್ಯಾಧ್ಯಕ್ಷರಾಗೋರಿದ್ದಾರೆ. ಹೀಗಾಗಿ ಈಗ ಯಾರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಎಲ್ಲರನ್ನೂ ಕೂಡ ಜೊತೆಯಾಗಿ ಕರ್ಕೊಂಡು ಹೋಗಿರಬೇಕು. ಜೊತೆಗೆ ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ಪಕ್ಷವನ್ನು, ನಾಯಕರನ್ನ, ಕಾರ್ಯಕರ್ತರನ್ನ ಕೈ ಹಿಡಿದು ಒಟ್ಟೊಟ್ಟಿಗೆ ನಡೆಸ್ಕೊಂಡು ಹೋಗಬೇಕು, ಎಲ್ಲ ನಿರ್ಧಾರಗಳಲ್ಲಿ ಒಂದು ಐಕ್ಯತೆ ಇರಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಈ ಒಂದು ಸಭೆಯಿಂದ ಕೊಟ್ಟಿರುವಂಥ ಸಂದೇಶ ಏನಪ್ಪ ಅಂದರೆ, ಒಂದು ಸಂವಾದ ಅಂದರೆ ನಾಯಕರ ನಡುವೆ ಮಾತುಕತೆನೇ ಇಲ್ಲ, ಬನ್ನಿ ಮೀಟಿಂಗ್ ಅಂದರೆ ಯಾರೂ ಬರಲ್ಲ, ಪರಸ್ಪರ ಮಾತಾಡ್ಕೊಳ್ಳಲ್ಲ, ಮುಖ ನೋಡಿ ಮುಖ ಕೊಟ್ಟು ಮಾತಾಡಲ್ಲ, ಒಬ್ಬರು ಕರೆದ್ರೆ ಇನ್ನೊಬ್ಬರು ಬರಲ್ಲ, ಈ ರೀತಿಯಾದಂಥ ಒಂದು ಸಂದರ್ಭ ಇದೆ BJP ಒಳಗೆ. ಹೀಗಾಗಿ ಮೊದಲು ಸಂವಾದ ಮಾಡಿ, ನೀವೇ ಮಾತಾಡಿ, ನೀವೇ ಚರ್ಚೆ ಮಾಡಿ, ಏನು ಮಾಡಬೇಕು ಅಂತ ನೀವು ಚರ್ಚೆ ಮಾಡಿ, ಸಭೆಗಳನ್ನು ಮಾಡಿ. ಹೈಕಮಾಂಡ್ ಅಂದರೆ BJPಲಿ ಹೈಕಮಾಂಡ್ ಸಂಸ್ಕೃತಿ ಇಲ್ಲ. BJP ಅಂದರೆ ಸ್ಥಳೀಯ ಕಾರ್ಯಕರ್ತರನ್ನೇ ಮುಂದಿಟ್ಟು ನಾವು ಸಂಘಟನೆ ಮಾಡುವಂಥದ್ದು. ಹೀಗಾಗಿ ಮೊದಲು ಸಭೆ ಮಾಡೋ ಮೂಲಕ ನೀವು ಮಾತಾಡಿ, ಸುಮ್ಮನೆ ಹರಟೆ ಹೊಡೆದಕ್ಕಾದ್ರೂ ಒಟ್ಟಾಗಿ ಕೂತ್ಕೊಳ್ಳಿ. ಆ ಮೂಲಕ ಕಾರ್ಯಕರ್ತರಿಗೂ ಕೂಡ ಒಂದು ಹುರುಪು ಬರುತ್ತೆ, ಜೋಶ್ ಬರುತ್ತೆ. ಅದನ್ನು ಬಿಟ್ಟು ನೀವೇ ಮಾತಾಡದೆ ಇದ್ದರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟರು. ಜೊತೆಗೆ ಸಂವಾದ, ಎಲ್ಲರನ್ನೂ ಕೂಡ ಮಾತಾಡಬೇಕು, ಸಂವಾದದ ಸಂದೇಶವನ್ನು ಕೊಟ್ಟರು. ಇದ್ರ ಜೊತೆಗೆ ಮತ್ತೊಂದು ಸಮನ್ವಯ ಅಂದರೆ ಎಲ್ಲರಿಗೂ ಕೂಡ ಎಲ್ಲ ಅಧಿಕಾರವೂ ಬೇಕು, ಆದರೆ ಯಾರಿಗೂ ಕೂಡ ಜವಾಬ್ದಾರಿ ಬೇಡ ಅಂದರೆ ಹೇಗಾಗತ್ತೆ. ಆದರೆ ಇದಕ್ಕೆ ಜವಾಬ್ದಾರಿ ಯಾರನ್ನು ಕೊಡಬೇಕು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಎಲ್ಲರ ಜೊತೆಯೂ ಕೂಡ ಉತ್ತಮವಾದಂಥ ಕೋಆರ್ಡಿನೇಷನ್, ಸಮನ್ವಯ ಇರಬೇಕು ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಪರಸ್ಪರ ನೀವು ಮಾತಾಡೋ ಮೂಲಕ ಒಬ್ಬರೊಬ್ಬರು ಕೋಆರ್ಡಿನೇಟ್ ಮಾಡಿ ಸಮನ್ವಯವನ್ನು ಸಾಧಿಸಿ ಪಕ್ಷವನ್ನು ಮುನ್ನಡೆಸಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸಾಮೂಹಿಕ ನಾಯಕತ್ವದ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗಿತ್ತು. ಅಫ್ಕೋರ್ಸ್ ಪಕ್ಷ ಅನ್ನುವಂಥದ್ದು ಕೇಡರ್ ಬೇಸ್ ಆಗಿರುವಂಥದ್ದು, ಕಾರ್ಯಕರ್ತರು, ಸಂಘಟನೆ, ಸಿದ್ಧಾಂತ, ಇದೇ BJPಯ ಬಂಡವಾಳ, BJPಯ ಮೂಲ ಸಿದ್ಧಾಂತ. ಹೀಗಾಗಿ ಕಾರ್ಯಕರ್ತರೇ ಅತ್ಯಂತ ಮಹತ್ವದ್ದಾಗಿರುತ್ತೆ. ನಾವು ಒಬ್ಬ ನಾಯಕನನ್ನು ಮುಂದೆ ಕೂರಿಸಿದ್ದೀವಿ ಅಂದರೆ ಎಲ್ಲರೂ ಸೇರಿ ಅವರನ್ನು ಮುಂದೆ ನಿಲ್ಲಿಸಿದ್ದಾರೆ ಅಂತ ಅರ್ಥ. ಹೀಗಾಗಿ ಅವರೇ ಮುಖ್ಯ ಅನ್ನೋದಲ್ಲ, ಎಲ್ಲರನ್ನೂ ಕೂಡ ಒಟ್ಟಾಗಿ ಕರ್ಕೊಂಡು ಹೋಗಬೇಕಾಗತ್ತೆ, ಸಾಮೂಹಿಕವಾಗಿ ಹೆಜ್ಜೆ ಹಾಕಬೇಕಾಗತ್ತೆ. ಎಲ್ಲರೂ ಒಟ್ಟಾಗಿ ಒಂದೇ ಕಡೆ ನಿಂತು ನೀವು ಮುಂದಿನ ನಿರ್ಧಾರವನ್ನು ಮಾಡಿ ಎನ್ನುವಂಥ ಸಂದೇಶವನ್ನು ಕೊಟ್ಟರು. ಇನ್ನು ಇದೇ ಸಂದರ್ಭದಲ್ಲಿ ಪ್ರಮುಖವಾಗಿ ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಕೂಡ ಚರ್ಚೆ ಆಯಿತು. ಬಳ್ಳಾರಿ ಪಾದಯಾತ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅನೇಕರು ಚಿಂತನೆಯನ್ನು ಮಾಡಿದ್ದಾರೆ. ಅತ್ತ ಯತ್ನಾಳ್ ಬಣವು ಕೂಡ ಹೇಳ್ತಾ ಇಲ್ಲ, ನಾವು ಬಸವ ಕಲ್ಯಾಣದಿಂದ ಬಳ್ಳಾರಿ ಪಾದಯಾತ್ರೆ ಮಾಡಲೇಬೇಕಾಗತ್ತೆ. ಮೂಡಾ ಪ್ರಕರಣಕ್ಕಿಂತ ಬಳ್ಳಾರಿಯ ಪ್ರಕರಣ ಏನಿದೆ ಅತ್ಯಂತ ದೊಡ್ಡದಾದಂಥ ಪ್ರಕರಣ, ರಾಜ್ಯಕ್ಕೆ ಅಪೀಲ್ ಆಗುವಂಥ ಪ್ರಕರಣ, ST ಸಮುದಾಯಕ್ಕೆ ಅಪೀಲ್ ಆಗುವಂಥ ಪ್ರಕರಣ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅದನ್ನು ಪಾದಯಾತ್ರೆ ಮಾಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಮಗೆ ಕಷ್ಟವಾಗ್ಬೋದು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದರು. ಆದರೆ ಅಂತಿಮವಾಗಿ RSS ನಾಯಕರು ಒಂದು ಮಾತನ್ನು ಹೇಳಿದ್ರು, ಅಥವಾ ಪಕ್ಷದ ಹಿರಿಯ ನಾಯಕರು ಒಂದು ಮಾತನ್ನು ಹೇಳಿದ್ರು. ಅವ್ರು ಹೇಳುವಂಥ ಮಾತನ್ನು ಅನುಸರಿಸೋದಾದರೆ ಯಾವುದೇ ಪಾದಯಾತ್ರೆ ಏನಿದೆ ಆ ಪಾದಯಾತ್ರೆನ ಅಂತಿಮವಾಗಿ ಹೈಕಮಾಂಡ್ ಹಾಗೂ RSSನ ನಾಯಕರು ನಿರ್ಧಾರ ಮಾಡ್ತಾರೆ. ಪಾದಯಾತ್ರೆ ಸ್ವರೂಪ ಹೇಗಿರಬೇಕು, ಅದೇ ರೀತಿ ಪಾದಯಾತ್ರೆಯ ಸಮಯ ಹೇಗಿರಬೇಕು ಅದನ್ನು ನಾವು ನಿರ್ಧಾರ ಮಾಡ್ತೀವಿ. ನೀವು ಪಕ್ಷ ಸಂಘಟನೆಯನ್ನು ಮಾಡಿ ನಿರಂತರವಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ. ಕೇವಲ ಇಲ್ಲೇ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ಸಿದ್ಧಾಂತವನ್ನು ಕಾಪಾಡಬೇಕಾದಂಥ ಅನಿವಾರ್ಯತೆ ಇದೆ. ಜೊತೆಗೆ ಹಿಂದೂ ಸಮಾಜಕ್ಕೆ ಒಂದು ರಾಜಕೀಯ ಪಕ್ಷ ಕೂಡ ಬೇಕಾಗಿದೆ. ಈ ನಿಟ್ಟಿನಲ್ಲಿ BJP ಬೇಕಿದೆ. BJP ಇನ್ನಷ್ಟು ಗಟ್ಟಿ ಮಾಡಿ ಅನ್ನುವಂಥ ಒಂದು ಸಂದೇಶವನ್ನು ಎಲ್ಲ ನಾಯಕರಿಗೆ ಕೊಡ್ತಾ ಸಭೆಯನ್ನು ಅಂತ್ಯಗೊಳಿಸಿರೋ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದು ಈ ಹೊತ್ತಿನ ಪೊಲಿಟಿಕಲ್ ಬೈಟ್. ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಅಥವಾ ಇನ್ಸೈಡ್ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9 ಡಿಜಿಟಲ್.